ನಿಷುಸೀದ ಗಣಪತೆ ಗಣೇಶುತ್ವಾಮಾಹುರ್ವಿಪ್ರಥಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ನಿಷುಸೀದ ಅನ್ನುವ ಮಂತ್ರಕ್ಕೆ ವೈರೂಪೋ ನಭಃ ಪ್ರಭೇದನ, ಅವನು ಋಷಿ. ಇಂದ್ರ ಇದರ ದೇವತೆ, ಭಗವಂತನೇ ದೇವತೆ. ತ್ರಿಷ್ಟುಪ್ ಇದರ ಛಂದಸ್ಸು. ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಈ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಕೆಲವು ಪೂಜಾ ಪದ್ಧತಿಗಳಲ್ಲಿ ಈ ಶ್ಲೋಕ ಕೊಟ್ಟಿಲ್ಲದೆ ಇರಬಹುದು. ಇಲ್ಲಿ ಆ ವ್ಯತ್ಯಾಸ ಏನು ದೊಡ್ಡ ವಿಷಯ ಅಲ್ಲ. ಇದು 10ನೇ ಮಂಡಲದ 11ನೇ ಸೂಕ್ತ ಅಲ್ಲಿ ಬರುವಂತಹ ಮಂತ್ರ. ಇದು 10ನೇ ಮಂಡಲ ಅಂತ ಇಷ್ಟು ಹೇಳಿದ್ದೇನೆ, ಸ್ವಲ್ಪ ಮುಂದಿಂದು ಹೆಚ್ಚು ಕಡಿಮೆ ಆಗಿರಬಹುದು. ಇದಕ್ಕೆ ಏನರ್ಥ? ಭಗವಂತನ ಪ್ರಾರ್ಥನೆ ಮಾಡಲಿಕ್ಕಾಗಿ ಇದನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದೆ ನಾನು. ತತ್ವಪ್ರಕಾಶಿಕಾದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 4ನೇ ಸೂತ್ರದಲ್ಲಿ ಜಯತೀರ್ಥರಿಗೆ ಅರ್ಥ ಹೇಳಿದ್ದಾರೆ. ಮತ್ತೆ ತತ್ವಪ್ರದೀಪದಲ್ಲೂ ಕೂಡ ಅದೇ ಸೂತ್ರದ ಭಾಷ್ಯದಲ್ಲಿ ತ್ರಿವಿಕ್ರಮ ಪಂಡಿತರು ಅರ್ಥ ಹೇಳಿದ್ದಾರೆ. ಗಣಪತೆ ಅಂತಿದೆಯಲ್ಲ, ಇಂದ್ರಿಯ ಗಣಪತೆ. ನಿಷುಸೀದ ಗಣಪತೆ ಅಂತಂದ್ರೆ ಇಂದ್ರಿಯ ಗಣಗಳ ಅಧಿಪತಿಯೇ. ನಾವೀಗ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವುಗಳನ್ನೆಲ್ಲ ಉಪಯೋಗ ಮಾಡಿ, ಮನಸ್ಸನ್ನು ಉಪಯೋಗ ಮಾಡಿ ನೀನು ಪೂಜೆ ಮಾಡಬೇಕಾಗಿದೆ. 5 ಕರ್ಮೇಂದ್ರಿಯದಲ್ಲಿ ಎಲ್ಲವೂ ಕೂಡ ಇಲ್ಲೇನು ಉಪಯೋಗ ಬರಲಿಕ್ಕಿಲ್ಲ. ಆದರೂ ನಮ್ಮ ಕೈ, ಕಾಲುಗಳಿಂದ ನಡ್ಕೊಂಡು ಹೋಗಬೇಕು, ಕೈಯಿಂದ ಅಲ್ಲಿ ನಾವು ಕ್ರಿಯೆಗಳನ್ನು ಮಾಡಬೇಕು, ವಾಣಿಯಿಂದ ಸ್ತೋತ್ರಗಳನ್ನು ಮಾಡಬೇಕು. ಪಾಯು ಉಪಸ್ಥ 2 ಕೆಲಸಕ್ಕೆ ಬರಲಿಕ್ಕಿಲ್ಲ. ಇವಿಷ್ಟು 3 ಕರ್ಮೇಂದ್ರಿಯಗಳು ಬೇಕು. 5 ಜ್ಞಾನೇಂದ್ರಿಯಗಳಲ್ಲಿ ಕಿವಿ ಬೇಕು, ಶಬ್ದಗಳನ್ನು ಕೇಳಲಿಕ್ಕೆ, ಆ ಭಗವಂತನ ವರ್ಣನೆಯನ್ನ, ಭಗವಂತನ ಸ್ತೋತ್ರಕ್ಕಾಗಿ ಅಲ್ಲೇನೋ ಜಾಗಟೆ ಮೊದಲಾದವುಗಳನ್ನು ನುಡಿಸ್ತಾ ಇದ್ದಾರೆ, ಅದನ್ನು ಕೇಳಲಿಕ್ಕೆ ಕಿವಿ ಬೇಕು. ಭಗವಂತನ ವಿಗ್ರಹಗಳನ್ನು ನೋಡಲಿಕ್ಕೆ ಕಣ್ಣು ಬೇಕು. ಮತ್ತೆ ಸುತ್ತಮುತ್ತಲಿರುವಂಥದ್ದೆಲ್ಲವನ್ನೂ ಕೂಡ ದುರ್ಗಂಧ, ಸುಗಂಧ ಇತ್ಯಾದಿಗಳನ್ನು ಮೂಸಿ ನೋಡಲಿಕ್ಕೆ ಮೂಗು ಬೇಕು. ಗಂಧಕ್ಕೆ ಬೇಕು. ರಸ, ಅಲ್ಲಿರುವಂತಹ ರಸವನ್ನು ನಾವು ಆಗ ನೋಡುವ ಪ್ರಸಂಗ ಏನಿಲ್ಲ, ಆಹಾರ ಪದಾರ್ಥಗಳಲ್ಲಿರುವ ರಸವನ್ನ. ಆದರೂ ರಸನೇಂದ್ರಿಯ ಬೇಕು. ಭಗವಂತನ ವಿಗ್ರಹಗಳನ್ನ, ಉಳಿದ ಪೂಜಾ ದ್ರವ್ಯಗಳನ್ನೆಲ್ಲ ಮುಟ್ಲಿಕ್ಕೆ ತ್ವಗೇಂದ್ರಿಯ ಕೂಡ ಬೇಕು. ಆದ್ರಿಂದ ಇಂದ್ರಿಯ ಗಣದ ಅಧಿಪತಿಯೇ. ಮುಂದೆ ನಿಷುಸೀದ ಮಘವನ್ ಅಂತ ಶಬ್ದ ಅಲ್ಲಿದೆ, ಕೊನೆಗೆ ಬಂದಿದೆ. ಮಘವನ್ ಅಂತಂದ್ರೆ ಯಶಸ್ವಿನ್. ಮಘ ಎಂಬ ಶಬ್ದಕ್ಕೆ ಧನವುಳ್ಳವನು ಅಂತ ಅರ್ಥ. ಮಘು ನಮ್ಮ ಸಂಪತ್ತಿಗೆ ಅವನ ಅಧಿಪತಿ, ಆದ್ರಿಂದಲೂ ಅವನು ಮಘವಾನ್. ಮತ್ತೆ ಮಘೋ ಯಶೋವಾವ ಮಘಂ, ಇದೆಲ್ಲ ಕರ್ಮ ನಿರ್ಣಯದಲ್ಲಿ ಬಂದಿದೆ, ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಯಶಸ್ವಿಯಾದವನೇ. ಮತ್ತೆ ಒಟ್ಟಾರೆ ಯಜ್ಞ, ಜೀವನವೆಂಬ ಯಜ್ಞಕ್ಕೆ ಪತಿಯೇ. ನಾವೀಗ ಮಾಡ್ತಾ ಇರುವಂತಹ ಪೂಜೆಗೆ ಕೂಡ ನೀನೇ ಪತಿ. ಅಂತಹ ಪತಿಯಾದ ಭಗವಂತನೇ ಮಖಪತೆ, ನಿನ್ನನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ಇಂದ್ರಿಯ ಗಣೇಶು ನಿಷುಸೀದ ಗಣಪತೆ ಗಣೇಶು, ಇಂದ್ರಿಯ ಗಣಗಳಲ್ಲಿ ಕೂತ್ಕೊಳ್ಬಾ. ನಮ್ಮ ಎಲ್ಲ ಇಂದ್ರಿಯ ಗಣಗಳಲ್ಲಿ ನೀನೇ ಇದ್ದು ಅವುಗಳಿಂದ ಆ ಕಾರ್ಯವನ್ನು ನೀನು ಮಾಡಿಸ್ಬೇಕು. ಅದಷ್ಟೇ ಅಲ್ಲ, ಗಣ ಅಂದ್ರೆ ಸಮೂಹ, ಆ ಪ್ರತಿಮೆಗಳ ಸಮೂಹ, ಅಲ್ಲಿ ನೀನು ಕೂತ್ಕೋಬೇಕು. ಹೂಗಳ ಸಮೂಹ, ತುಳಸಿಗಳ ಸಮೂಹ, ಪಾತ್ರಗಳ ಸಮೂಹ, ನೋಡ್ಲಿಕ್ಕೆ ಭಕ್ತ ಜನರಿದ್ದಾರೆ ಅನೇಕ ಜನರು, ಅವರ ಸಮೂಹ, ಎಲ್ಲಾ ಗಣಗಳಲ್ಲೂ ಕೂಡ ನೀನು ಕೂತ್ಕೋಬೇಕು. ಒಬ್ರು ಪೂಜೆ ಮಾಡ್ತಾ ಇರ್ತಾರೆ, ಮತ್ತೊಬ್ರು ನೋಡ್ತಾ ಇರ್ತಾರೆ. ವಾದ್ಯಗಳ ಸಮೂಹ, ಎಲ್ಲಾ ಗಣಗಳಲ್ಲೂ ನೀನು ಕೂತ್ಕೋಬೇಕು ಅಂತ ಸ್ವಲ್ಪ ಅರ್ಥವನ್ನು ನಾನು ಹಿಗ್ಗಿಸಿಕೊಂಡಿದ್ದೇನೆ. ಮುಂದೆ ಏನ್ ಮಾಡ್ಬೇಕು? ನೀನು ಪೂಜೆ ನೀನೇ ಮಾಡಬೇಕು ಅಂತ. ನಾನು ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೇನೆ, ಆದ್ರೆ ವಸ್ತುತಃ ಪೂಜೆಯನ್ನು ಮಾಡಬೇಕಾದವನು ನೀನೇ ಆಗಿದ್ದೆ. ನಿನ್ನ ಮೇಲೆ ಆ ಜವಾಬ್ದಾರಿಯನ್ನು ಹೊರಿಸಿದ್ದೇನೆ ನಾನು. ಯಾಕೆಂದ್ರೆ ತತ್ರ ಸ್ಥಿತ್ವ ಮಹಾಂತಂ ಮಹಾಂ ಅರ್ಕಂ ಮಘವನ್, ಮಹಾಂ ಅರ್ಕಂ ಚಿತ್ರಂ ಅಂತ 3 ಶಬ್ದ ಇದೆ. ಮಘವನ್ ಅಂತ ಭಗವಂತನಿಗೆ ಸಂಬೋಧನೆ, ಮಹಾಂ ಅರ್ಕಂ ಚಿತ್ರಂ, ಈ 3 ಶಬ್ದಗಳಿಗೆ ಅರ್ಥ ನಾವು ನೋಡ್ಬೇಕು. ಮಹಾಂತಂ, ಮಹಾನ್ ಅಂದ್ರೆ ಮಹಾನ್, ದೊಡ್ಡವನು ನೀನು, ಪರಮೋಚ್ಚ ಸ್ಥಾನ ಇರುವಂಥವನು ನೀನು. ಮತ್ತೆ ಅರ್ಕ ಅಂದ್ರೆ ಪರಮಾನಂದವುಳ್ಳವನು.
ಕ ಅಂದ್ರೆ ಆನಂದ, ಅರ್ಕ ಅಂದ್ರೆ ಶ್ರೇಷ್ಠವಾದಂತಹ ಆನಂದವುಳ್ಳವನು, ಚಿತ್ರ ಅಂದ್ರೆ ಅತ್ಯಾಶ್ಚರ್ಯ, ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮ್ಮೇ ದಕ್ಷಿಣಾರಮ ಅಂತ. ಇವನೇ ದೊಡ್ಡ ಆಶ್ಚರ್ಯ ಈ ಜಗತ್ತಿನಲ್ಲಿ. ಭಗವಂತನಿಗಿಂತ ದೊಡ್ಡ ಆಶ್ಚರ್ಯ ಈ ಜಗತ್ತಿನಲ್ಲಿ ಇನ್ನೇನಿದೆ? ಅದನ್ನು ನೀನೇ ದೊಡ್ಡ ಆಶ್ಚರ್ಯ. ದೊಡ್ಡವನು ನೀನು, ಆಶ್ಚರ್ಯ ನೀನು, ಪರಮಾನಂದ ಸ್ವರೂಪ ನೀನು ಹೌದು. ಇಂಥ ನಿನ್ನನ್ನ ನೀನೇ ಪೂಜೆ ಮಾಡಬೇಕು. ತ್ವಮೇವ ಅರ್ಚ, ಪೂಜೆ ಮಾಡು, ನೀನೇ ಪೂಜೆ ಮಾಡು ಬಾ. ಇನ್ನು ನಾವು ಪೂಜೆ ಮಾಡುವುದೇನಿದೆ? ನೀನೇ ಪೂಜೆ ಮಾಡಬೇಕು, ನಾವು ನೋಡುವವರು ಮಾತ್ರ. ಈ ಚಿತ್ರಂ ಅರ್ಚ ಅಂತಿದೆಯಲ್ಲ, ಚಿತ್ರಂ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸ್ತದೆ. ನಾನಾ ಥರದಲ್ಲಿ ಪೂಜೆ ಮಾಡಬಾ ನೀನೇ. ವೇದ ಮಂತ್ರಗಳಿಂದ, ಮಹಾಭಾರತದ ಮಂತ್ರಗಳಿಂದ, ಭಾಗವತದ ಮಂತ್ರಗಳಿಂದ, ವೇದದಲ್ಲಿಯೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದ ಮಂತ್ರಗಳಿಂದ, 6 ಅಂಗಗಳಿಂದ, ಇದೆಲ್ಲದರಿಂದಲೂ ಕೂಡ ನಿನಗೆ ಅಭಿಷೇಕ ಮಾಡಬೇಕಾಗಿದೆ, ನಿನಗೆ ಮಂಗಳಾರತಿ ಮಾಡಬೇಕಾಗಿದೆ. 18 ಪುರಾಣಗಳಿವೆ. 18 ಪುರಾಣದಲ್ಲಿ ಬಂದಿರುವಂತಹ ನಿನ್ನನ್ನು ಸ್ತುತಿಸುವಂತಹ ಶ್ಲೋಕಗಳ ಮೂಲಕ ನಾನು ಆರಾಧನೆ ಮಾಡಬೇಕು ಅಂತ ಬಯಸಿದ್ದೇನೆ. ಆ ಬಯಕೆ ನೀನು ಬಯಕೆ ಕೊಟ್ಟಿದ್ರಿಂದಲೇ ಬಂತು. ಪೂಜೆ ಮಾಡಬೇಕಾದವನು ನೀನೇ. ಎಷ್ಟು ಥರದ ಪೂಜಾ ಅನುಕೂಲಗಳನ್ನು ನೀನು ಮಾಡಿಕೊಟ್ಟಿದ್ದೆ. ವಾಸುದೇವಾಧ್ಯಾತ್ಮ, ಯಾದವಾಧ್ಯಾತ್ಮ ಮೊದಲಾದ ಗ್ರಂಥಗಳನ್ನು ನೀನು ನಿನ್ನ ಅನೇಕ ರೂಪಗಳಲ್ಲಿ ರಚನೆ ಮಾಡಿದ್ದೆ. ಆಚಾರ್ಯರು ಸರ್ವಮೂಲದಲ್ಲಿ ಅದನ್ನೆಲ್ಲ ಉದ್ಧರಿಸಿದ್ದಾರೆ. ಆ ಎಲ್ಲಾ ಶ್ಲೋಕಗಳನ್ನು ಕೂಡ ಪೂಜಾ ಕಾಲದಲ್ಲಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಬಯಸ್ತೇನೆ ನಾನು. ಇದೇ ಚಿತ್ರಮರ್ಚೆ, ವಿಚಿತ್ರವಾದ ನಾನಾ ರೀತಿಯಾದ ಪೂಜೆ. ಮತ್ತೆ ಬ್ರಹ್ಮತರ್ಕ ಇದೆ. ಅದೆಷ್ಟೋ ಥರದ ಭಾಗವತ ತಂತ್ರ ಭಾಗವತ ಮೊದಲಾದ ಗ್ರಂಥಗಳಿವೆ. ಋಕ್ಸಂಹಿತ, ಯಜುಸ್ಸಂಹಿತ ಮೊದಲಾದ, ಋಗ್ವೇದ ಅಲ್ಲ, ಯಜುರ್ವೇದ ಅಲ್ಲ ಇದು. ಋಗ್ವೇದದ, ಯಜುರ್ವೇದದ ಅರ್ಥವನ್ನು ವಿವರಣೆ ಮಾಡುವಂತಹ ಬೇರೆ ಬೇರೆ ಗ್ರಂಥಗಳಿವೆ. ಇಂಥ ಅನೇಕ ಥರದ ಗ್ರಂಥಗಳು. ಆ ಎಲ್ಲಾ ಗ್ರಂಥಗಳಿಂದ ನೀನೇ ನಿನ್ನನ್ನು ಪೂಜೆ ಮಾಡ್ಕೋಬೇಕು. ಬ್ರಹ್ಮತರ್ಕ ಇದೆ, ದತ್ತಾತ್ರೇಯ ಯೋಗ ಅಂತ ಗ್ರಂಥ ಇದೆ, ಕಪಿಲ ಸಂಹಿತ ಇದೆ, ವ್ಯಾಸಸ್ಮೃತಿ ಇದೆ, ಪಂಚರಾತ್ರ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೂಲ ರಾಮಾಯಣ ಇದೆ. ಮೂಲ ರಾಮಾಯಣದ ಶ್ಲೋಕ ನಮಗೆ ಇವತ್ತಾವತ್ತು ಉಪಲಬ್ಧ ಇಲ್ಲ. ಆದರೂ ಇಂಥ ಅನೇಕ ಗ್ರಂಥಗಳಿವೆ. ಅಲ್ಲೆಲ್ಲ ಭಗವಂತನ ಹೇಗೆ ಭಗವಂತನ ನಾನಾ ರೂಪಗಳನ್ನು, ನಾನಾ ಕ್ರಿಯೆಗಳನ್ನು ವರ್ಣನೆ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಪೂಜಾ ಕಾಲದಲ್ಲಿ, ಪೂಜಾ ಆರಂಭದಲ್ಲಿ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ, ಅಭಿಷೇಕ ಮಾಡುವಾಗ ಅದನ್ನ ನಾನು ಹೇಳಬೇಕು ಅಂತ ಬಯಸ್ತೇನೆ. ಮತ್ತೆ ಮಂಗಳಾರತಿ ಮಾಡುವಾಗ, ಪುಷ್ಪಾರ್ಚನೆ ಮಾಡುವಾಗ, ಆವಾಗೆಲ್ಲ ಸಂದರ್ಭದಲ್ಲೂ ಕೂಡ ಆ ಎಲ್ಲಾ ಥರದ ಶ್ಲೋಕಗಳನ್ನು ನಾನು ಹೇಳಬೇಕು ಅಂತ ಬಯಸ್ತೇನೆ. ನಾನು ಒಳಗೆ ನಿಂತು ಆ ಶ್ಲೋಕಗಳನ್ನೆಲ್ಲ, ಅಲ್ಲಿ ಬಂದಿರುವಂತಹ ಉಲ್ಲೇಖಗಳನ್ನೆಲ್ಲ ನೀನೇ ನೆನಪು ಮಾಡಿ ಅದಕ್ಕೆ ಸಮಯಾವಕಾಶ ಕೊಟ್ಟು ನೀನೇ ನುಡಿಸಬೇಕು. ಅದಕ್ಕಾಗಿ ಚಿತ್ರಮರ್ಚ, ವಿಶಿಷ್ಟವಾದ ರೀತಿಯಲ್ಲಿ, ವಿಲಕ್ಷಣವಾದ ರೀತಿಯಲ್ಲಿ ನೀನೇ ಪೂಜೆ ಮಾಡಿಕೋ. ಯಾಕೆಂದ್ರೆ ನೀನೇ ವಿಪ್ರತಮಂ ತ್ವಾಂ ಆಹುಹು ವಿಪ್ರತಮಂ ಕವೀನಾಂ. ಕವಿಗಳು ಅಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳಲ್ಲಿ ನೀನೇ ವಿಪ್ರಥಮ. ಪ್ರ ಅಂದ್ರೆ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ ನೀನು, ದೊಡ್ಡ ಜ್ಞಾನಿ, ಸರ್ವಜ್ಞ, ಪೂಜೆಗೆ ಯೋಗ್ಯನಾದಂತಹ ಅತ್ಯಂತ ಶ್ರೇಷ್ಠ ದೇವತೆ ಅಂದ್ರೂ ನೀನೇ. ಅದಕ್ಕಾಗಿ ಜ್ಞಾನಿಗಳು ನಿನ್ನನ್ನು ಹೀಗೆ ವರ್ಣನೆ ಮಾಡ್ತಾರೆ. ನ ಋತೆ ತ್ವಕ್ರಿಯತೆ ಕಿಂಚನಾರೆ. ನಿನ್ನನ್ನು ಬಿಟ್ರೆ ಯಾವುದೋ ದೂರದ ಯಾವುದೋ ಕ್ಷೇತ್ರದಲ್ಲಿ, ಸಮೀಪದಲ್ಲಿರುವ ಕ್ಷೇತ್ರದಲ್ಲಿ, ನನ್ನ ಮನೆಯಲ್ಲಿ ಯಾವ ಕೆಲಸವೂ ನಡೆಯೋದಿಲ್ಲ. ನಾನು ಬೆಳಗ್ಗೆ ಎದ್ದು ನನ್ನ ಪ್ರಾತಃಕೃತ್ಯಗಳನ್ನು ಮುಗಿಸಿ, ಸ್ನಾನಾದಿಗಳನ್ನು ಮುಗಿಸಿ, ಸ್ನಾನಕ್ಕಾಗಿ ಸಿದ್ಧಾಗಿದ್ದೇನೆ. ಈಗ ದೇವರ ಪೂಜೆ ಮಾಡ್ತಿದ್ದೇನೆ. ಇದು ಯಾವ ಕೆಲಸವೂ ನಡೆಯೋದಿಲ್ಲ. ಸೃಷ್ಟಿ, ಪಾಲನ, ನಾಶ, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಇದೂ ನಡೆಯೋದಿಲ್ಲ. ಪೂಜೆ ನಡೆಯೋದಿಲ್ಲ, ಏನೂ ನಡೆಯೋದಿಲ್ಲ. ದೂರದಲ್ಲಿಯೂ ಸಮೀಪದಲ್ಲಿಯೂ ನಿನ್ನನ್ನು ಬಿಟ್ಟರೆ ಇನ್ನೆಲ್ಲೂ ಏನೂ ನಡೆಯೋದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿ ಆರೆ ಅಂದರೆ ದೂರದಲ್ಲಿಯೂ ಸಮೀಪದಲ್ಲಿಯೂ ನ ಕಿಂಚನ, ಯಾವುದು ಕೂಡ ನಡೆಯೋದಿಲ್ಲ ನೀನಿಲ್ಲದೆ. ಅದಕ್ಕಾಗಿ ಈ ಪೂಜೆಯನ್ನು ಕೂಡ ನೀನೇ ಮಾಡಬೇಕು. ಅದಿಲ್ಲದೆ ಹೋದ್ರೆ ಮಾಡುವವರು ಯಾರು ಅಂತ ಆ ಭಗವಂತನ ಒಂದು ಪ್ರಾರ್ಥನಾ ಅಲ್ಲಿ ಕಾಣಿಸ್ತದೆ. ಇದು ಭಗವಂತನ ಪ್ರಾರ್ಥಿಸುವಂತಹ ಒಂದು ಶ್ಲೋಕ. ಇದರ ಜೊತೆಗೆ ಈ ಭಾಗ ಸಮಾಪ್ತ ಆಗಿದೆ. ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಇನ್ನೂ ಒಂದೆರಡು ಶ್ಲೋಕಗಳಿವೆ. ಅದನ್ನ ನಾಳೆ ದಿವಸ ನೋಡೋಣ.